ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್, ಅರ್ಥಶಾಸ್ತ್ರ ಪ್ರಾಧ್ಯಾಪಕರು, ಕರ್ನಾಟಕ ರಾಜ್ಯ ಉಪನ್ಯಾಸಕರ ಅರ್ಹತಾ ಪರೀಕ್ಷೆ ಹಾಗೂ ಪದವಿ ಪೂರ್ವ ಉಪನ್ಯಾಸಕರ ಪರೀಕ್ಷೆಗಳು 2025ಕ್ಕೆ ಸಂಬಂಧಪಟ್ಟ ಹಾಗೆ ಸೂಕ್ಷ್ಮ ಅರ್ಥಶಾಸ್ತ್ರದ ಪ್ರಶ್ನೆಗಳು, ಸೂಕ್ಷ್ಮ ಅರ್ಥಶಾಸ್ತ್ರ ಭಾಗ 1ರಲ್ಲಿ ವಿಶೇಷವಾದ ಸಂಚಿಕೆಯೊಂದಿಗೆ ನಾನು ಬಂದಿದ್ದೇನೆ. ನನ್ನ ಚಾನಲನ್ನು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ಬೆಲ್ ಬಟನನ್ನು ಹೊಡೆದು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ. ಇದು ವಿಶೇಷವಾದ ಸಂಚಿಕೆ. ಇಲ್ಲಿ ಮೊದಲನೇ ಪ್ರಶ್ನೆ, ಒಂದು ವಸ್ತುವಿನ ಬೇಡಿಕೆ ಏನನ್ನು ಸೂಚಿಸುತ್ತದೆ? ಆಪ್ಷನ್ ನಂಬರ್ ಎ ಸರಕುಗಳ ಅಗತ್ಯ, ಆಪ್ಷನ್ ನಂಬರ್ ಬಿ ಸರಕುಗಳ ಮೇಲಿನ ಬಯಕೆ, ಆಪ್ಷನ್ ನಂಬರ್ ಸಿ ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಬೆಲೆಗೆ ಕೊಂಡುಕೊಳ್ಳುವ ಸರಕುಗಳ ಪ್ರಮಾಣ, ಆಪ್ಷನ್ ನಂಬರ್ ಡಿ ಬೇಡಿಕೆ ಇರುವ ಸರಕುಗಳ ಪ್ರಮಾಣ. ಇಲ್ಲಿ ಸರಿಯಾದ ಉತ್ತರ ಸಿ, ಒಂದು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಬೆಲೆಗೆ ಕೊಂಡುಕೊಳ್ಳುವ ಸರಕಿನ ಪ್ರಮಾಣವನ್ನು ಸೂಚಿಸಿರುವುದರಿಂದ ಇದು ಸಿ ಎಂದು ಆಗತ್ತೆ. ಅಂದರೆ ಒಂದು ಸರಕಿನ ಬೇಡಿಕೆ ಎಂದರೆ ಗ್ರಾಹಕರು ಸರಕು ಮತ್ತು ಸೇವೆಗಳನ್ನು ಖರೀದಿಸುವ ಬಯಕೆಯಿಂದ ಉಂಟಾಗುವ ಸರಕುಗಳ ಪ್ರಮಾಣ ಮತ್ತು ನಿರ್ದಿಷ್ಟ ಸರಕು ಅಥವಾ ಸೇವೆಗೆ ಬೆಲೆ ಪಾವತಿಸುವ ಇಚ್ಛಾಶಕ್ತಿ ಬೇಡಿಕೆ ಮತ್ತು ಪೂರೈಕೆ ಆರ್ಥಿಕತೆಯನ್ನು ನಡೆಸುವ ಮೂಲ ಅಂಶಗಳಾಗಿದೆ. ಅಂದರೆ ಬೇಡಿಕೆ ಎಂದರೆ ಉದಾಹರಣೆಗೆ ಒಬ್ಬ ಅನುಭೋಗಿ ಒಂದು ವಸ್ತುವನ್ನು ಕೊಂಡುಕೊಳ್ಳುವಂಥ ಸಂದರ್ಭದಲ್ಲಿ ಕಡಿಮೆ ಬೆಲೆಯಲ್ಲಿ ಹೆಚ್ಚಿನ ಬೆಲೆಯಲ್ಲಿ ಕಡಿಮೆ ಸರಕುಗಳನ್ನು ಕೊಂಡುಕೊಳ್ಳುವುದು. ಎರಡನೇ ಪ್ರಶ್ನೆ, ಈ ಕೆಳಗಿನ ಯಾವ ವಕ್ರರೇಖೆಯು ಮಾರುಕಟ್ಟೆಯಲ್ಲಿನ ಎಲ್ಲ ಗ್ರಾಹಕರ ಬೇಡಿಕೆಯನ್ನು ಪ್ರತಿನಿಧಿಸುತ್ತದೆ? ಇದನ್ನು ಸರಕುಗಳ ಬೆಲೆಯ ವಿವಿಧ ಹಂತಗಳಲ್ಲಿ ಒಟ್ಟಾಗಿ ತೆಗೆದುಕೊಳ್ಳಲಾಗುತ್ತದೆ. ಆಪ್ಷನ್ ನಂಬರ್ ಎ ಏಕತೆ, ಆಪ್ಷನ್ ನಂಬರ್ ಬಿ ಉದಾಸೀನತೆ, ಆಪ್ಷನ್ ನಂಬರ್ ಸಿ ಮಾರುಕಟ್ಟೆ ಬೇಡಿಕೆ, ಆಪ್ಷನ್ ನಂಬರ್ ಡಿ ಕಡಿಮೆಯಾಗುತ್ತಿದೆ. ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಸಿ ಮಾರುಕಟ್ಟೆಯ ಬೇಡಿಕೆ ಎಂದಾಗುತ್ತದೆ. ಮಾರುಕಟ್ಟೆ ಬೇಡಿಕೆ ರೇಖೆಯು ಒಂದು ನಿರ್ದಿಷ್ಟ ಮಾರುಕಟ್ಟೆಯಲ್ಲಿನ ಎಲ್ಲ ವೈಯಕ್ತಿಕ ಬೇಡಿಕೆ ರೇಖೆಗಳ ಸಂಕಲನವಾಗಿದೆ. ಇದು ಎಲ್ಲ ವ್ಯಕ್ತಿಗಳು ವಿಭಿನ್ನ ಬೆಲೆಗಳಲ್ಲಿ ಸರಕುಗಳ ಬೇಡಿಕೆ ಪ್ರಮಾಣವನ್ನು ತೋರಿಸುತ್ತದೆ ಎನ್ನುವುದನ್ನು ನಾವು ಗಮನಿಸಬೇಕಾಗತ್ತೆ. ಒಂದು ಮಾರುಕಟ್ಟೆ ಎನ್ನುವುದು ನಿರ್ದಿಷ್ಟ ಪ್ರಮಾಣದ ಅಥವಾ ಬೇರೆ ಬೇರೆ ರೀತಿಯ ಬೆಲೆಗಳಲ್ಲಿ ಮಾರಾಟಕ್ಕೆ ತರಲಾಗಿರುವ ಸರಕುಗಳ ಪ್ರಮಾಣ ಅದು ಒಳಗೊಂಡಿರುತ್ತೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ಮಾರುಕಟ್ಟೆ ಬೇಡಿಕೆ ಪ್ರಮುಖವಾದದ್ದು. ಅದೇ ರೀತಿ ಮೂರನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಬೇಡಿಕೆಯ ನಿಯಮಕ್ಕೆ ಆಧಾರವಾಗಿದೆ? ಆಪ್ಷನ್ ನಂಬರ್ ಎ ಕಡಿಮೆಯಾಗುತ್ತಿರುವ ಕನಿಷ್ಠ ಉಪಯುಕ್ತತೆ, ಆಪ್ಷನ್ ನಂಬರ್ ಬಿ ಬೇಡಿಕೆ ಮತ್ತು ಪೂರೈಕೆಯ ಸಂಬಂಧ, ಆಪ್ಷನ್ ನಂಬರ್ ಸಿ ಒಂದು ವಸ್ತುವಿನ ಒಟ್ಟು ಉಪಯುಕ್ತತೆ, ಆಪ್ಷನ್ ನಂಬರ್ ಡಿ ಮೇಲಿನ ಯಾವುದೂ ಅಲ್ಲ. ಇದರಲ್ಲಿ ಸರಿಯಾದ ಉತ್ತರ ಎ ಕಡಿಮೆಯಾಗುತ್ತಿರುವ ಕನಿಷ್ಠ ಉಪಯುಕ್ತತೆ. ಅಂದರೆ ಬೇಡಿಕೆ ನಿಯಮವು ಒಂದು ಸರಕಿನ ಬೇಡಿಕೆಯ ಪ್ರಮಾಣವು ಸರಕಿನ ಬೆಲೆಗೆ, ಸರಕಿನ ಬೇಡಿಕೆ ಮತ್ತು ಬೆಲೆಗಳು ವಿಲೋಮವಾಗಿ ಸಂಬಂಧಿಸಿವೆ, ಅಂದರೆ ವಿರುದ್ಧವಾದ ಸಂಬಂಧವನ್ನು ಅದು ಹೊಂದಿರುತ್ತದೆ ಎಂದು ಹೇಳುತ್ತೆ. ಇದು ಕ್ಷೀಣಿಸುತ್ತಿರುವ ಸೀಮಾಂತ ಉಪಯುಕ್ತತೆಯ ನಿಯಮವನ್ನು ಆಧರಿಸಿದೆ, ಏಕೆಂದರೆ ಸೀಮಾಂತ ಉಪಯುಕ್ತತೆಯು ಸರಕಿನ ಬೇಡಿಕೆಯ ಮೇಲೆ ಪರಿಣಾಮ ಬೀರುತ್ತದೆ ಎನ್ನುವುದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ಬೇಡಿಕೆ ನಿಯಮಕ್ಕೆ ಇದು ಆಧಾರವಾಗಿರುತ್ತದೆ ಎನ್ನುವುದನ್ನು ಇಲ್ಲಿ ನಾವು ತಿಳಿದುಕೊಳ್ಳಬೇಕಾಗ್ತದೆ. ಬೇಡಿಕೆ ನಿಯಮ ಅನ್ನೋದು ಇತರ ಸ್ಥಿತಿಗತಿಗಳು ಸ್ಥಿರವಾಗಿದ್ದಾಗ ಒಂದು ವಸ್ತುವಿನ ಬೆಲೆ ಅಧಿಕವಾದಾಗ ಬೇಡಿಕೆ ಕಡಿಮೆ ಆಗುತ್ತದೆ, ಬೆಲೆ ಅಧಿಕವಾದಾಗ ಬೇಡಿಕೆ ಕಡಿಮೆ ಆಗುತ್ತದೆ. ಅದೇ ರೀತಿಯಾಗಿ 4ನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದೆ? ಆಪ್ಷನ್ ನಂಬರ್ ಎ ರಾಷ್ಟ್ರೀಯ ಆರ್ಥಿಕತೆಯ ಗಾತ್ರ, ಆಪ್ಷನ್ ನಂಬರ್ ಬಿ ಹಣದುಬ್ಬರ, ಆಪ್ಷನ್ ನಂಬರ್ ಸಿ ನಿರುದ್ಯೋಗ, ಆಪ್ಷನ್ ನಂಬರ್ ಡಿ ವೈಯಕ್ತಿಕ ಆರ್ಥಿಕ ಘಟಕಗಳ ನಡವಳಿಕೆ. ಇದರಲ್ಲಿ ಸರಿಯಾದ ಉತ್ತರ ಡಿ ವೈಯಕ್ತಿಕ ಆರ್ಥಿಕ ಘಟಕಗಳ ವರ್ತನೆ. ಸೂಕ್ಷ್ಮ ಅರ್ಥಶಾಸ್ತ್ರದ ಒಂದು ಶಾಖೆಯಾಗಿದ್ದು ಇದು ವೈಯಕ್ತಿಕ ಮನೆಗಳು, ವೈಯಕ್ತಿಕ ಸಂಸ್ಥೆಗಳು ಅಥವಾ ಉದ್ಯಮದಂತಹ ಆರ್ಥಿಕತೆಯ ವೈಯಕ್ತಿಕ ಆರ್ಥಿಕ ಘಟಕಗಳ ನಡವಳಿಕೆಯೊಂದಿಗೆ ವ್ಯವಹರಿಸುತ್ತದೆ. ಇದು ವೈಯಕ್ತಿಕ ಸರಕುಗಳು ಮತ್ತು ಅಂಶಗಳ ಬೆಲೆ ನಿರ್ಣಯದ
ಸುತ್ತ ಸುತ್ತುತ್ತದೆ ಎನ್ನುವುದನ್ನು ಇಲ್ಲಿ ನಾವು ಗಮನಿಸಬಹುದು. 5ನೇ ಪ್ರಶ್ನೆ, ಹಣದ ಪೂರೈಕೆಯಲ್ಲಿನ ಹೆಚ್ಚಳವು ಬಡ್ಡಿ ದರಗಳಲ್ಲಿ ಹೆಚ್ಚಳಕ್ಕೆ ಕಾರಣವಾಗುತ್ತದೆ. ಆಪ್ಷನ್ ನಂಬರ್ ಎ ಏರಿಕೆ, ಆಪ್ಷನ್ ನಂಬರ್ ಬಿ ಕುಸಿತ, ಆಪ್ಷನ್ ನಂಬರ್ ಸಿ ಬದಲಾಗದೆ ಉಳಿಯುತ್ತದೆ, ಆಪ್ಷನ್ ನಂಬರ್ ಡಿ ಯಾವುದೇ ಆಯ್ಕೆ ಸರಿಯಾಗಿಲ್ಲ. ಇದರಲ್ಲಿ ಸರಿಯಾದ ಉತ್ತರ ಬಿ ಕುಸಿತ ಎಂದಾಗುತ್ತದೆ. ಅಂದರೆ ಹಣದ ಪೂರೈಕೆ ಹೆಚ್ಚಾದಾಗ ಆರ್ಥಿಕತೆಯಲ್ಲಿ ಸಾಲ ಪಡೆಯಲು ಹೆಚ್ಚಿನ ಹಣ ಲಭ್ಯವಿದೆ ಎಂದರ್ಥ. ಈ ಹೆಚ್ಚಿದ ಪೂರೈಕೆ ಬೇಡಿಕೆಯ ನಿಯಮಕ್ಕೆ ಅನುಗುಣವಾಗಿ ಮತ್ತು ಬಡ್ಡಿ ದರಗಳು ಕಡಿಮೆ ಮಾಡುತ್ತದೆ. ಹಾಗಾಗಿ ಅಥವಾ ಎರವಲು ಪಡೆಯುವ ಹಣದ ಬೆಲೆಯನ್ನು ಕಡಿಮೆ ಮಾಡುತ್ತದೆ. ಅದೇ ರೀತಿ ಹಣದ ಪೂರೈಕೆ ಕಡಿಮೆಯಾದಾಗ ಅದು ಬಡ್ಡಿ ದರಗಳನ್ನು ಹೆಚ್ಚಿಸುತ್ತದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಇಲ್ಲಿ ಹಣವನ್ನು ಅವಶ್ಯಕತೆಗೆ ಅನುಗುಣವಾಗಿ ಪೂರೈಕೆ ಮಾಡುವಂತಹ ಹೊಣೆಗಾರಿಕೆಯನ್ನು ಭಾರತದ ರಿಸರ್ವ್ ಬ್ಯಾಂಕ್ ಹೊಂದಿರುತ್ತದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬಹುದಾಗಿದೆ. ಅದೇ ರೀತಿ 6ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸೂಕ್ಷ್ಮ ಆರ್ಥಿಕ ಅಸ್ಥಿರಕ್ಕೆ ಉದಾಹರಣೆಯಾಗಿದೆ? ಎ ರಾಷ್ಟ್ರೀಯ ಆದಾಯ, ಬಿ ಗ್ರಾಹಕರ ಸಮತೋಲನ, ಸಿ ಒಟ್ಟು ಪೂರೈಕೆ, ಡಿ ಉದ್ಯೋಗ. ಇದರಲ್ಲಿ ಸರಿಯಾದ ಉತ್ತರ ಬಿ ಗ್ರಾಹಕರ ಸಮತೋಲನ. ಅಂದರೆ ಸೂಕ್ಷ್ಮ ಆರ್ಥಿಕ ಅಸ್ಥಿರಗಳು ಎಂದರೆ ಒಬ್ಬ ವ್ಯಕ್ತಿಯ ಅಥವಾ ವ್ಯವಹಾರದಂತಹ ವೈಯಕ್ತಿಕ ಆರ್ಥಿಕ ಘಟಕಗಳ ನಡವಳಿಕೆಯನ್ನು ವಿವರಿಸಲು ಬಳಸಬಹುದಾದ ಮಾದರಿಗಳು ಅಥವಾ ಅಂಶಗಳನ್ನು ಇದು ಒಳಗೊಂಡಿರುತ್ತೆ. ಉದಾಹರಣೆಗೆ ಗ್ರಾಹಕರ ಸಮತೋಲನ ಎನ್ನುವ ವಿಚಾರದ ಬಗ್ಗೆ ಇದು ವಿವರಣೆಯನ್ನು ನೀಡುತ್ತದೆ ಎನ್ನುವುದನ್ನು ಇಲ್ಲಿ ನಾವು ತಿಳಿಯಬಹುದು. ಹಾಗಾಗಿ ಈ ಪ್ರಶ್ನೆಯು ಕೂಡ ಮುಂಬರುವ ಪರೀಕ್ಷೆಗಳಲ್ಲಿ ಪ್ರಮುಖವಾಗಿರುತ್ತದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ ಸ್ಪರ್ಧಾರ್ಥಿಗಳೇ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈಗ ನಾನು ಚರ್ಚೆ ಮಾಡ್ತಾ ಇರತಕ್ಕಂತಹ ಎಲ್ಲ ಪ್ರಶ್ನೆಗಳು ಪ್ರಮುಖವಾದಂತಹ ಪ್ರಶ್ನೆಗಳಾಗಿವೆ ಎನ್ನುವುದನ್ನು ನೀವು ತಿಳಿದುಕೊಳ್ಳಬಹುದು. ಹಾಗಾಗಿ ನಾವು ಈಗ ನೋಡಬೇಕಾದಂತಹ ಮತ್ತೊಂದು ಪ್ರಶ್ನೆ 7ನೇ ಪ್ರಶ್ನೆ, ಒಂದು ಸರಕು ಹೆಚ್ಚಿನ ಸಂಖ್ಯೆಯ ಬದಲಿಗಳನ್ನು ಹೊಂದಿದ್ದರೆ ಆ ಸರಕಿಗೆ ಬೇಡಿಕೆ ಡ್ಯಾಶ್ ಆಗಿರುತ್ತದೆ. ಆಪ್ಷನ್ ನಂಬರ್ ಎ ಹೆಚ್ಚು ಸ್ಥಿತಿಸ್ಥಾಪಕ, ಆಪ್ಷನ್ ನಂಬರ್ ಬಿ ಕಡಿಮೆ ಸ್ಥಿತಿಸ್ಥಾಪಕ, ಆಪ್ಷನ್ ನಂಬರ್ ಸಿ ಸ್ಥಿತಿಸ್ಥಾಪಕವಲ್ಲದ, ಆಪ್ಷನ್ ನಂಬರ್ ಡಿ ಸಂಪೂರ್ಣವಾಗಿ ಸ್ಥಿತಿಸ್ಥಾಪಕ. ಇದರಲ್ಲಿ ಸರಿಯಾದ ಉತ್ತರ ಎ ಹೆಚ್ಚು ಸ್ಥಿತಿಸ್ಥಾಪಕ ಗುಣವನ್ನು ಇದು ಹೊಂದಿರುತ್ತೆ. ಅಂದರೆ ಬದಲಿ ಸರಕುಗಳು ಅಂದರೆ ಪರಸ್ಪರ ಬದಲಾಗಿ ಬಳಸಬಹುದಾದ ಸರಕುಗಳು. ಬದಲಿ ಸರಕುಗಳು ಉದಾಹರಣೆಗೆ ಚಹಾ ಮತ್ತು ಕಾಫಿ ಆಗಿರಬಹುದು, ತುಪ್ಪ ಮತ್ತು ಖಾದ್ಯ ಎಣ್ಣೆ ಆಗಿರಬಹುದು. ಚಹಾ ಮತ್ತು ಕಾಫಿಯಂತಹ ಬದಲಿ ಸರಕುಗಳ ಸಂದರ್ಭದಲ್ಲಿ ಇತರ ಬದಲಿ ಸರಕುಗಳ ಬೆಲೆಯಲ್ಲಿ ಕುಸಿತದೊಂದಿಗೆ ಸರಕುಗಳ ಬೇಡಿಕೆ ಕಡಿಮೆಯಾಗುತ್ತದೆ ಎನ್ನುವುದನ್ನು ನಾವು ಗಮನಿಸಬಹುದು. ಇಲ್ಲಿ ಎಕ್ಸ್ ವಸ್ತುವಿನ ಬೆಲೆ ಅಧಿಕವಾದಾಗ ವೈ ವಸ್ತುವಿನ ಬೇಡಿಕೆ ಅಧಿಕವಾಗುತ್ತದೆ ಎನ್ನುವುದನ್ನು ಈ ಒಂದು ಪರಿಕಲ್ಪನೆ ಇಲ್ಲಿ ತಿಳಿಸ್ತದೆ. ಹಾಗಾಗಿ ಇದು ಕೂಡ ಒಂದು ಪ್ರಮುಖವಾದ ಪ್ರಶ್ನೆಯಾಗಿದೆ. ಮುಂದಿನ ಪ್ರಶ್ನೆ 8ನೇ ಪ್ರಶ್ನೆ, ಉತ್ಪಾದನಾ ಕಾರ್ಯವನ್ನು ಪ್ರತಿನಿಧಿಸುವ ಪರ್ಯಾಯ ಮಾರ್ಗ ಯಾವುದು? ಆಪ್ಷನ್ ನಂಬರ್ ಎ ಸರಾಸರಿ ಉತ್ಪನ್ನ, ಆಪ್ಷನ್ ನಂಬರ್ ಬಿ ದೀರ್ಘಾವಧಿ, ಆಪ್ಷನ್ ನಂಬರ್ ಸಿ ಐಸೋಕಾಂಟ್, ಆಪ್ಷನ್ ನಂಬರ್ ಡಿ ಅಲ್ಪಾವಧಿ. ಹಾಗಾದರೆ ಇದರಲ್ಲಿ ಸರಿಯಾದ ಉತ್ತರ ಸಿ ಐಸೋಕಾಂಟ್ ಇದು ಸರಿಯಾದ ಉತ್ತರವಾಗಿರುತ್ತದೆ. ಐಸೋಕಾಂಟ್ ಎನ್ನುವುದು ಗ್ರಾಹಕರ ಅಸಡ್ಡೆ ವಕ್ರರೇಖೆಯ ಪ್ರತಿರೂಪವಾಗಿದೆ. ಐಸೋಕಾಂಟ್ ಎನ್ನುವುದು ಒಂದೇ ಮಟ್ಟದ ಉತ್ಪಾದನೆಯನ್ನು ನೀಡುವ ಎಲ್ಲ ಇನ್ಪುಟ್ಗಳ ಸಂಯೋಜನೆಯನ್ನು ತೋರಿಸುವ ವಕ್ರರೇಖೆಯಾಗಿದೆ. ಐಸೋ ಎಂದರೆ ಸಮಾನ, ಕಾಂಟ್ ಎಂದರೆ ಪ್ರಮಾಣ. ಇದು ಸಮಾನ ಪ್ರಮಾಣವನ್ನು ಹೊಂದಿರುವ ವಿಚಾರಗಳ ಬಗ್ಗೆ ವಿವರಣೆಯನ್ನು ನೀಡುತ್ತದೆ ಎನ್ನುವುದನ್ನು ಇಲ್ಲಿ ನಾವು ಗಮನಿಸಬಹುದು. ಆದ್ದರಿಂದ ಐಸೋಕಾಂಟ್ ಅಂತಕ್ಕಂಥದ್ದು ಕೂಡ ಇಲ್ಲಿ ಪ್ರಮುಖವಾಗಿರುತ್ತದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಇದು ಕೂಡ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ನಾವು ಪ್ರಮುಖವಾಗಿ ಈ ಒಂದು ಪ್ರಶ್ನೆಯನ್ನು ಕೂಡ ನಾವು ಇಲ್ಲಿ ತಿಳಿದುಕೊಳ್ಳಬೇಕಾಗತ್ತೆ ಸ್ಪರ್ಧಾರ್ಥಿಗಳೇ.
ಈಗ ಮುಂಬರುವ ಪರೀಕ್ಷೆಗಳಲ್ಲಿ ಈ ಥರದ ಪ್ರಶ್ನೆಗಳು ಕೂಡ ಬಹಳಷ್ಟು ಸಂದರ್ಭದಲ್ಲಿ ಕೇಳಿರ್ತಾರೆ. ಹಾಗಾಗಿ ಇದನ್ನು ಸರಿಯಾದ ರೀತಿಯಲ್ಲಿ ತಿಳಿದುಕೊಳ್ಳಿ. ಮುಂದಿನ ಪ್ರಶ್ನೆ 9. ಈ ಕೆಳಗಿನವುಗಳಲ್ಲಿ ಯಾವುದು ಬೇಡಿಕೆ ರೇಖೆಗೆ ಸಂಬಂಧಿಸಿದೆ? ಆಪ್ಷನ್ ನಂಬರ್ ಎ ಬೇಡಿಕೆ ಪ್ರಮಾಣ ಮತ್ತು ಸರಕುಗಳ ಬೆಲೆಗಳ ನಡುವೆ ಸಂಬಂಧ. ಆಪ್ಷನ್ ನಂಬರ್ ಬಿ ಸರಕುಗಳ ಪೂರೈಕೆ ಮತ್ತು ಬೇಡಿಕೆ ನಡುವಿನ ಸಂಬಂಧ. ಆಪ್ಷನ್ ನಂಬರ್ ಸಿ ಗ್ರಾಹಕರ ಆದಾಯ ಮತ್ತು ಸರಕುಗಳ ಬೇಡಿಕೆ ನಡುವಿನ ಸಂಬಂಧ. ಆಪ್ಷನ್ ನಂಬರ್ ಡಿ ಮೇಲಿನ ಯಾವುದೂ ಅಲ್ಲ. ಇದರಲ್ಲಿ ಸರಿಯಾದ ಉತ್ತರ ಎ ಸರಕಿನ ಬೇಡಿಕೆ ಪ್ರಮಾಣ ಮತ್ತು ಬೆಲೆಯ ನಡುವಿನ ಸಂಬಂಧವನ್ನು ಬೇಡಿಕೆ ರೇಖೆ ತಿಳಿಸುತ್ತೆ. ಬೇಡಿಕೆ ರೇಖೆ ಯಾವಾಗಲೂ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಬೇಡಿಕೆ ರೇಖೆಯು ಒಂದು ಸರಕಿನ ಬೇಡಿಕೆ ಪ್ರಮಾಣ ಮತ್ತು ಅದರ ಬೆಲೆಗಳ ನಡುವಿನ ಸಂಬಂಧವನ್ನು ಚಿತ್ರಾತ್ಮಕ ನಿರೂಪಣೆಯಾಗಿದೆ. ಇಳಿಕೆಯಾಗುವ ಕನಿಷ್ಠ ಉಪಯುಕ್ತತೆ, ಆದಾಯದ ಪರಿಣಾಮ ಮತ್ತು ಬೆಲೆಯ ಪರಿಣಾಮ ನಿಯಮದಿಂದಾಗಿ ಇದು ಎಡದಿಂದ ಬಲಕ್ಕೆ ಕೆಳಮುಖವಾಗಿ ಇಳಿಜಾರಾಗಿ ಇರುತ್ತದೆ ಎನ್ನುವುದನ್ನು ನಾವು ಗಮನಿಸಬೇಕಾಗತ್ತೆ. ಯಾವುದೇ ಸಂದರ್ಭದಲ್ಲಿ ಬೇಡಿಕೆ ನಿಯಮವನ್ನು ನಾವು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ಬೆಲೆ ಮತ್ತು ಬೇಡಿಕೆ ಯಾವಾಗಲೂ ವಿರುದ್ಧವಾದ ಸಂಬಂಧವನ್ನು ಹೊಂದಿರುವುದರಿಂದ ಬೇಡಿಕೆ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಉಪಯುಕ್ತತೆಗೆ ಸಂಬಂಧಿಸಿದೆ? ಆಪ್ಷನ್ ನಂಬರ್ ಎ ತೃಪ್ತಿ ಮತ್ತು ಬಯಕೆಗಳು. ಆಪ್ಷನ್ ನಂಬರ್ ಬಿ ಅವಶ್ಯಕತೆ ಮತ್ತು ಬಯಕೆಗಳು. ಆಪ್ಷನ್ ನಂಬರ್ ಸಿ ಉಪಯುಕ್ತತೆ ಮತ್ತು ಅವಶ್ಯಕತೆ. ಆಪ್ಷನ್ ನಂಬರ್ ಡಿ ಮೇಲಿನ ಯಾವುದು ಅಲ್ಲ. ಇಲ್ಲಿ ಸರಿಯಾದ ಉತ್ತರ ಎ ತೃಪ್ತಿ ಮತ್ತು ಬಯಕೆಗಳು. ಉಪಯುಕ್ತತೆಯು ಮಾನವನ ಅಗತ್ಯವನ್ನು ಪೂರೈಸುವ ಸರಕುಗಳ ಶಕ್ತಿ ಅಥವಾ ಸಾಮರ್ಥ್ಯವಾಗಿದೆ, ಅಥವಾ ಅದು ಒಬ್ಬ ವ್ಯಕ್ತಿಯು ಸರಕು ಅಥವಾ ಸೇವೆಯ ಸೇವನೆಯಿಂದ ಪಡೆಯುವ ತೃಪ್ತಿಯ ಪ್ರಮಾಣವಾಗಿದೆ. ಇದನ್ನು ಉಪಯುಕ್ತತೆಗಳಲ್ಲಿ ನಾವು ಅಳೆಯಬಹುದು ಸ್ಪರ್ಧಾರ್ಥಿಗಳೇ. ಆದ್ದರಿಂದ ಈ ಎಲ್ಲ ಪ್ರಶ್ನೆಗಳು ಸೂಕ್ಷ್ಮ ಅರ್ಥಶಾಸ್ತ್ರ ಭಾಗ 1ರಲ್ಲಿ ನಾನು ವಿಶೇಷವಾಗಿ ಇವತ್ತೊಂದು ಸಂಚಿಕೆಯಲ್ಲಿ ಚರ್ಚೆ ಮಾಡಿದ್ದೇನೆ. ಹಾಗಾಗಿ ಮುಂಬರುವ ಕರ್ನಾಟಕ ರಾಜ್ಯ ಉಪನ್ಯಾಸಕರ ಅರ್ಹತಾ ಪರೀಕ್ಷೆ ಹಾಗೂ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಪರೀಕ್ಷೆಗಳಲ್ಲಿ ಈ ಥರದ ಪ್ರಶ್ನೆಗಳು ಬರುವ ಸಂಭವ ಇರುವುದರಿಂದ ಇವತ್ತಿನ ಸಂಚಿಕೆಯಲ್ಲಿ ನಾನು ಒಂದು ವಿಶೇಷವಾದ ಚರ್ಚೆಯನ್ನು ಮಾಡಿದ್ದೇನೆ. ಹೀಗೆ ಮುಂದಿನ ದಿನಮಾನಗಳಲ್ಲಿ ಹೀಗೆ ಹೊಸ ರೀತಿಯ ಸಂಚಿಕೆಯೊಂದಿಗೆ ನಾನು ಬರುತ್ತಿದ್ದೇನೆ. ಹಾಗಾಗಿ ಧನ್ಯವಾದಗಳು.